ಇತ್ತ ದಂಡಕಾರಣ್ಯದಲ್ಲಿ ಶ್ರೀರಾಮನು ಮಾಯಾಜಿಂಕೆಯ ಪ್ರಕರಣದಿಂದ ಚಿಂತಾಕ್ರಾಂತನಾದನು. ಇದೇಕೆ ಹೀಗಾಯಿತು? ಸದ್ಯ ಸೀತೆ ಲಕ್ಷ್ಮಣರು ಕ್ಷೇಮವಾಗಿದ್ದರೆ ಸಾಕು ಎಂದುಕೊಂಡು ಪರ್ಣಕುಟಿಯ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕಿದನು. ದಾರಿಯಲ್ಲೇ ಲಕ್ಷ್ಮಣ ಎದುರಾದ. ಶ್ರೀರಾಮನು, ಅಯ್ಯೋ ಲಕ್ಷ್ಮಣ, ಇದೇನು ಮಾಡಿಬಿಟ್ಟೆ? ಸೀತೆ ಒಬ್ಬಳನ್ನೇ ಬಿಟ್ಟು ನೀನೇಕೆ ಬಂದೆ? ಅವಳಿಗೆ ಏನಾದರೂ ಅಪಾಯವಾದರೇನು ಗತಿ? ನೀನು ಬಂದದ್ದು ಸರಿಯಲ್ಲ ಎಂದನು. ಲಕ್ಷ್ಮಣನು, ಅಣ್ಣ, ನಾನು ಹಾಗೆ ಯೋಚಿಸಿ ಪರ್ಣಕುಟಿಯಲ್ಲೇ ಇದ್ದೆ. ಆದರೆ ಅತ್ತಿಗೆ ಬಹಳ ಭಯಗೊಂಡರು, ಬಲವಂತ ಮಾಡಿ ನನ್ನನ್ನು ಕಳುಹಿಸಿದರು ಎಂದು ಹೇಳಿ ತನಗೂ ಸೀತೆಗೂ ನಡೆದ ಮಾತುಕತೆಯನ್ನು ವಿವರಿಸಿದ. ಆದರೂ ಶ್ರೀರಾಮನಿಗೆ ಸಮಾಧಾನ ಇಲ್ಲ. ಅವನು, ಲಕ್ಷ್ಮಣ, ನನಗೇಕೋ ಭಯವಾಗುತ್ತಿದೆ. ಸೀತೆಗೆ ಏನೋ ತೊಂದರೆ ಒದಗಿರುವುದು ಖಂಡಿತ. ಹಾಗಾದರೇನು ಗತಿ ಎಂದು ಹೇಳುತ್ತಾ ಬೇಗನೆ ಪರ್ಣಕುಟಿಯ ಕಡೆಗೆ ನಡೆದ. ಲಕ್ಷ್ಮಣನು ಅವನನ್ನು ಹಿಂಬಾಲಿಸಿದ. ಇಬ್ಬರು ಆಶ್ರಮವನ್ನು ಪ್ರವೇಶಿಸಿದರು. ಆದರೆ ಅಲ್ಲಿ ಸೀತೆಯ ಸುಳಿವೇ ಇರಲಿಲ್ಲ. ಅಯ್ಯೋ, ನಮ್ಮ ಹೆದರಿಕೆ ನಿಜವಾಯಿತು ಎಂದು ಗಾಬರಿಗೊಂಡರು. ನಂತರ ನೀರು ತರಲು ನದಿಯ ಕಡೆ ಹೋಗಿರಬಹುದು, ಹೂವು ಬಿಡಿಸುತ್ತಿರಬಹುದು ಎಂದುಕೊಂಡು ಅಲ್ಲೆಲ್ಲ ಓಡಾಡಿದರು. ನಮ್ಮ ಮೇಲೆ ಕೋಪಿಸಿಕೊಂಡು ಮೂಲೆಯಲ್ಲಿ ಎಲ್ಲಾದರೂ ಕುಳಿತಿರಬಹುದು, ತಮಾಷೆಗಾಗಿ ಅವಿತುಕೊಂಡಿರಬಹುದು ಎಂದು ಸಂದು ಗೊಂದಲಗಳೆಲ್ಲ ಹುಡುಕಾಡಿದರು. ಸೀತೆಯ ಸುಳಿವೇ ಇಲ್ಲ. ಸೀತಾ ಎಂದು ಗಟ್ಟಿಯಾಗಿ ಕೂಗಿದರೂ ಸೀತಾ ಎಂದು ಮಾರ್ದನಿ ಬಂತು ಅಷ್ಟೇ. ಶ್ರೀರಾಮ ಲಕ್ಷ್ಮಣರ ದುಃಖವನ್ನು ವರ್ಣಿಸಲೇ ಅಸಾಧ್ಯ. ಇಬ್ಬರು ಕಂಬನಿಯನ್ನು ಸುರಿಸುತ್ತಾ, ಅಯ್ಯೋ, ಇನ್ನೇನು ಗತಿ? ಅಯೋಧ್ಯೆಗೆ ಹಿಂದಿರುಗುವುದು ಹೇಗೆ? ಸೀತೆಯಲ್ಲಿ ಎಂದರೆ ಏನು ಹೇಳೋಣ? ನಾವು ಇನ್ನು ಬದುಕಿದ್ದು ಏನು ಪ್ರಯೋಜನ ಎಂದು ವಿಲಪಿಸಿದರು. ಶ್ರೀರಾಮ ದುಃಖವಂತೂ ಎಲ್ಲೇ ಮೀರಿತು. ಸೀತೆಯ ವಿರಹದಿಂದ ಅವನು ಭ್ರಾಂತನಾಗಿ ಬಿಟ್ಟ. ಗಿಡಮರಗಳೇ, ನನ್ನ ಸೀತೆಯಲ್ಲಿ ಎಲೆ, ಸರೋವರಗಳೇ, ನನ್ನ ಸೀತೆಯಲ್ಲಿ ಪ್ರಾಣಿಗಳೇ, ನನ್ನ ಸೀತೆಯನ್ನು ಕಂಡಿರ ಎನ್ನುತ್ತಿದ್ದ. ಮರಗಳ ಮಧ್ಯದಿಂದ ಗಾಳಿ ಸುಯ್ ಎಂದರೆ ಅಲ್ಲಿಗೆ ಓಡುತ್ತಿದ್ದ. ನನ್ನ ಸೀತೆಯಲ್ಲಿ ಯಾವುದಾದರೂ ಪ್ರಾಣಿ ಅವಳನ್ನು ಕೊಂದು ತಿಂದಿರಬಹುದೇ? ಯಾರಾದರೂ ರಾಕ್ಷಸರು ಕದ್ದೊಯ್ದಿರಬಹುದೇ? ಸೀತೆ ಸರೋವರದಲ್ಲಿ ಮುಳುಗಿ ಹೋಗಿರಬಹುದೇ ಎಂದು ವಿವಿಧವಾಗಿ ಚಿಂತಿಸಿದ. ಸೀತೆ ರಾಜಕುಮಾರಿಯಾದರೂ ನೀನು ಸುಖವನ್ನೇ ಅನುಭವಿಸಲಿಲ್ಲ. ಬೇಡವೆಂದು ಕೇಳದೆ ನನ್ನೊಡನೆಗೆ ಕಾಡಿಗೆ ಬಂದೆ. ಯಾವಾಗಲೂ ನಗುತ್ತಲೇ ಇದ್ದವಳು ಈಗ ಎಲ್ಲಿ ಹೋಗಿಬಿಟ್ಟೆ? ನೀನೇಕೆ ಮೌನವಾಗಿದ್ದೀಯೆ? ಸೀತೆ, ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ ಎಂದು ಪ್ರಲಾಪಿಸಿದ. ಶ್ರೀರಾಮನ ಮಾತುಗಳನ್ನು ಕೇಳಿ ಲಕ್ಷ್ಮಣನಿಗೆ ಹೆದರಿಕೆಯಾಯಿತು. ಸೀತೆಯು ಮಾಯವಾಗಿರುವುದರಿಂದ ಅವನಿಗೂ ದುಃಖವಾಯಿತು. ಆದರೂ ಸಾವರಿಸಿಕೊಂಡು ಅಣ್ಣನನ್ನು ಸಮಾಧಾನ ಪಡಿಸಲೆನಿಸಿದ. ಅವನು, ಅಣ್ಣ, ನನಗೆ ನಿನ್ನ ದುಃಖ ಅರ್ಥವಾಗುತ್ತದೆ. ಅತ್ತಿಗೆಗಾಗಿ ನೀನು ಶೋಕಿಸುವುದು ಸರಿ. ಆದರೆ ಪ್ರಾಣ ಕಳೆದುಕೊಳ್ಳುವುದರಿಂದ ನಾವು ಏನನ್ನೂ ಸಾಧಿಸಲಾರೆವು. ನಾವು ಅತ್ತಿಗೆಯನ್ನು ಹುಡುಕೋಣ. ಅವರನ್ನು ಯಾರೂ ಅಪಹರಿಸಿರಬೇಕು. ನಾವು ಈ ಕಾಡನ್ನು ಶೋಧಿಸೋಣ. ಇದರಿಂದ ನಮಗೆ ಏನಾದರೂ ಸುಳಿವು ಸಿಗಬಹುದು. ಅಥವಾ ಸೀತೆ ಇಲ್ಲಿಯೇ ಎಲ್ಲೋ ಹೋಗಿರಬಹುದು. ಆದ್ದರಿಂದ ನಾವು ಆಲೋಚಿಸಿ ಮುಂದಿನ ಕಾರ್ಯದಲ್ಲಿ ತೊಡಗೋಣ. ಸ್ವಲ್ಪ ಸಮಾಧಾನ ತಂದುಕೋ ಎಂದ. ಲಕ್ಷ್ಮಣನ ಮಾತುಗಳನ್ನು ಕೇಳಿ ಶ್ರೀರಾಮ ಇದ್ದುದರಲ್ಲಿ ಸ್ವಲ್ಪ ಸಮಾಧಾನ ತಂದುಕೊಂಡ. ಇಬ್ಬರು ಸೀತಾನ್ವೇಷಣೆಗೆ ತೊಡಗಿದರು. ಮೊದಲು ಪರ್ಣಕುಟಿಯನ್ನು ಸಂಪೂರ್ಣವಾಗಿ ಶೋಧಿಸಿದರು. ಸುತ್ತಮುತ್ತಲಿನ ಜಾಗಗಳಲ್ಲಿ ಹುಡುಕಾಡಿದರು. ಮರಗಳನ್ನು ಹತ್ತಿ ಗೂಡುಗಳನ್ನು ಕೆಡವಿದರು. ಪೊಟರೆಗಳನ್ನು ತಡಹಾಕಿದರು. ಆದರೆ ಎಲ್ಲಿಯೂ ಸೀತೆ ಸುಳಿವೇ ಇಲ್ಲ. ಹಾಗೆ ಹುಡುಕುತ್ತಾ ಜಟಾಯು ಬಿದ್ದಿದ್ದ ಸ್ಥಳಕ್ಕೆ ಬಂದರು. ಜಟಾಯುವಿನ ಪ್ರಾಣ ಈಗಲೋ ಆಗಲೋ ಎನ್ನುವಂತಿತ್ತು. ಪಕ್ಷಿರಾಜನು ರಾಮಲಕ್ಷ್ಮಣರನ್ನು ಬಳಿಗೆ ಕರೆದು, ನೀವು ಸೀತಾದೇವಿಯನ್ನು ಹುಡುಕುತ್ತೀರಲ್ಲವೇ? ಆಕೆಯನ್ನು ರಾವಣನು ಅಪಹರಿಸಿದ್ದಾನೆ. ರಾವಣನು ವಿಶ್ರವಸ್ಸು ಮತ್ತು ಕೈಕಸಿ ಇವರ ಪುತ್ರ. ಅವನು ಲಂಕಾದೇಶದ ದೊರೆ, ಮಹಾಪರಾಕ್ರಮಿ, ಆದರೆ ಬಹಳ ದುಷ್ಟ. ಅವನು ಸೀತೆಯನ್ನು ಎತ್ತಿಕೊಂಡು ದಕ್ಷಿಣ ದಿಕ್ಕಿಗೆ ಹೋಗಿದ್ದಾನೆ. ನಾನು ರಾವಣನ ದುಷ್ಕೃತ್ಯವನ್ನು ತಡೆಯಲು ಯತ್ನಿಸಿದೆ. ಅವನೊಡನೆ ಯುದ್ಧ ಮಾಡಿದೆ. ಆದರೆ ಆ ಪಾಪಿಯು ನನ್ನ ರೆಕ್ಕೆಗಳನ್ನು ಕತ್ತರಿಸಿ ಬಿಟ್ಟ. ನನ್ನ ಮೈ ತುಂಬ ಗಾಯಗಳಾಗಿವೆ. ನಾನು ಇನ್ನೇನು ಸಾಯುವ ಸ್ಥಿತಿಯಲ್ಲಿದ್ದೇನೆ. ಸೀತಾದೇವಿಯ ವಿಷಯ ಹೇಳುವುದಕ್ಕಾಗಿಯೇ ನಿಮಗಾಗಿ ಇದುವರೆಗೆ ಕಾದಿದ್ದೆ. ಸೀತಾದೇವಿ ಬಹಳ ಹೆದರಿಕೊಂಡಿದ್ದಾರೆ. ನಿಮ್ಮಿಬ್ಬರ ಹೆಸರನ್ನೇ ಜಪಿಸುತ್ತಿದ್ದಾರೆ. ನೀವು ಲಂಕೆಗೆ ಹೋಗಿ ಆಕೆಯನ್ನು ಬಂಧನದಿಂದ ಬಿಡಿಸಿ, ಆ ರಾವಣಾಸುರನನ್ನು ಸಂಹರಿಸಿ ಎಂದು ಹೇಳಿ ಪ್ರಾಣ ಬಿಟ್ಟನು. ಶ್ರೀರಾಮನಿಗೆ ಸಂಕಟಗಳ ಮೇಲೆ ಸಂಕಟಗಳು ಪ್ರಾಪ್ತವಾದವು. ಸೀತಾದೇವಿಯ ಅಪಹರಣದಿಂದ ಅವನು ಮೊದಲೇ ದುಃಖವಾಗಿದ್ದ. ಈಗ ಅವನ ತಂದೆಯ ಆಪ್ತ ಮಿತ್ರ ಜಟಾಯು ಮರಣಿಸಿದ. ಅದು ತನಗೆ ಸಹಾಯ ಮಾಡುವ ಕಾರಣದಿಂದಾಗಿ. ಶ್ರೀರಾಮ ಬಹಳ ವ್ಯಸನಗೊಂಡ. ನಂತರ ಶ್ರೀರಾಮ ಲಕ್ಷ್ಮಣರಿಗೂ ಜಟಾಯುವಿನ ಶವ ಸಂಸ್ಕಾರವನ್ನು ಸಾಂಗವಾಗಿ ನೆರವೇರಿಸಿದರು. ಸೀತೆಯನ್ನು ಹುಡುಕುತ್ತಾ ಪ್ರಯಾಣ ಬೆಳೆಸಿದರು.